ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತೊಂದು ಮತ್ತೆ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಕಂಟಿನ್ಯೂಸ್ ಆಗಿ 2 ಡೇಸಿಂದ ವ್ಲಾಗ್ನ ಮಾಡ್ತಾನೆ ಇದ್ದೀನಿ. ಸೊ ಒಂದೊಂದಾಗಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಎಲ್ಲ ವೀಡಿಯೋಸ್ನು ಪೂರ್ತಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ಸಂಡೇ, ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದೀವಿ. ನೆನ್ನೆನೇ ಹೇಳಿದ್ನಲ್ಲ, ಅಂದರೆ ಲಾಸ್ಟ್ ವೀಕ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಸೊ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ ಅಂತ. ಸೊ ಹಾಗಾಗಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವ್ರು ಏಳ್ಗಳ್ಳಿ ತಾಯಿ ಮುದ್ದಮ್ಮ ಅಂತ ಕನಕಪುರ ಹತ್ರ ಇದೆ. ಸೊ ಅಲ್ಲಿಗೆ ಪಾಪುದು ನಮ್ಮ ಮನೆ ದೇವ್ರಿಗೆ ಫಸ್ಟ್ ಮುಡಿ ಕೊಡೋದಕ್ಕೆ ಅಂತ ಅಲ್ಲೂ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಆಗ್ತಾ ಇದ್ದೀವಿ. ನಾನು ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ, ಪೂಜೆ ಮಾಡಬೇಕಲ್ಲ. ಸೊ ಹಾಗಾಗಿ ಈಗ ಪಾಪು ಸ್ನಾನ ಮಾಡ್ತಾ ಇದ್ದಾನೆ. ಅವ್ರದ್ದಾದ್ಮೇಲೆ ಇನ್ನೂ ಅಮ್ಮ ಮಾಡಬೇಕು, ಮತ್ತು ನನ್ನ ತಂಗಿನೂ ಸ್ನಾನ ಮಾಡಬೇಕು. ಸೊ ಹಾಗಾಗಿ ಎಲ್ಲ ಬೇಗ ರೆಡಿ ಆಗಿಬಿಟ್ಟು ರಾಮನಗರ ಹೋಗಿ, ರಾಮನಗರದಿಂದ ಕಾರಲ್ಲಿ ಹೋಗ್ತೀವಿ ನಾವು. ಸೊ ಟೈಮ್ ಆಗಿಬಿಟ್ಟಿದೆ, 6 ಗಂಟೆಗೆ ಎದ್ರು ಕೆಲಸಗಳಾಗಿಲ್ಲ. ನನಗೆ ಸ್ವಲ್ಪ ಲೇಟ್ ಆಯಿತು. ಸೊ ಎಲ್ಲ ಮುಗೀತಿವಾಗ. ಎಲ್ಲರೂ ಸ್ನಾನ ಮಾಡ್ಕೊಂಡ್ಬಿಟ್ಟು ನಾನು ಅಷ್ಟರಲ್ಲಿ ಪೂಜೆ ಮಾಡ್ಕೊಳ್ತೀನಿ. ಪೂಜೆ ಮಾಡಿಕೊಂಡು ಇವಾಗ ಮನೆಯಿಂದ ಹೊರಡ್ತೀವಿ. ಆ್ಯಂಡ್ ಫಸ್ಟು ಸಡನ್ ಪ್ಲ್ಯಾನ್ ಇದ್ದಿದ್ದೇನಂತ ಅಂದರೆ, ಕಾರ್ ಸ್ವಲ್ಪ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವಾಗ ಬೆಳಿಗ್ಗೆ ಮಾರ್ನಿಂಗು ಸಿಕ್ತು ಕಾರು. ಸೊ ಹಾಗಾಗಿ ಮತ್ತೆ ಈಗ ಪ್ಲ್ಯಾನ್ ಚೇಂಜ್ ಆಗಿ ಮತ್ತೆ ಕಾರಲ್ಲಿ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಟೈಮ್ ಆಗಿಬಿಟ್ಟಿದೆ. ಇಲ್ಲಿಂದ ಬೈಕಲ್ಲಿ ಹೋಗಬೇಕು ರಾಮನಗರಕ್ಕೆ. ರಾಮನಗರದಲ್ಲಿ ನಮ್ಮ ಶಾಪ್ ಹತ್ರನೇ ಬೈಕ್ ಹಾಕ್ಬಿಟ್ಟು ಅಲ್ಲಿಂದ ಕಾರಲ್ಲಿ ಹೋಗ್ತೀವಿ. ಸೊ ಹಾಗಾಗಿ ಇವಾಗ ಹೊರಡಬೇಕು. ಟೈಮ್ ಆಗಿಬಿಟ್ಟಿದೆ. ಮಾರ್ನಿಂಗ್ ಎದ್ದಿರೋದ್ರಿಂದ ಸ್ವಲ್ಪ ಆಗಲೇ ಕೋಲ್ಡ್ ಸ್ಟಾರ್ಟ್ ಆಗ್ತದೆ ನನಗೆ. ಮಾರ್ನಿಂಗ್ ಬೇಗ ಇದ್ದರೆ ಸೀನು ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ಅವನಿಗೆ ರೆಡಿ ಮಾಡಿಬಿಟ್ಟು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಆಮೇಲೆ ಅವರಿಬ್ಬರು ಸ್ನಾನ ಮಾಡ್ಕೊಂಡು ರೆಡಿ ಆಗೋಷ್ಟರಲ್ಲಿ ಹೊರಡ್ತಾ ಇರೋದೆ ಇಲ್ಲಿಂದ. ಮತ್ತು ನಾನು ರಿಟರ್ನ್ ಬ್ಯಾಂಗ್ಳೂರು ಬರೋಲ್ಲ, ನಾನಲ್ಲೇ ವಾಪಸ್ಸು ರಾಮನಗರ ನಮ್ಮ ಮನೆಗೆ ಹೋಗ್ತೀನಿ. ಅಮ್ಮ ಮತ್ತು ನನ್ನ ತಂಗಿ ಇಬ್ಬರು ವಾಪಸ್ಸು ರಾಮನಗರಕ್ಕೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ ವಾಪಸ್ಸು. ಸೊ ಇವಾಗ ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ಏನೇನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲ ಪ್ರತಿಯೊಂದು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಈ ಬ್ಲಾಗಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಎಲ್ಲ ಸ್ವಲ್ಪ ಇನ್ನೂ ಕೆಲಸಗಳಿದೆ, ಹೊರಡಬೇಕು. ಆಲ್ರೆಡಿ 7 ಗಂಟೆ ಆಗಿಬಿಟ್ಟಿದೆ. 6 ಗಂಟೆಗೆ ಎದ್ರು 1 ಅವರ್ ಆದರೂ ನಮ್ಮ ಕೆಲಸಗಳೇ ಮುಗ್ದಿರಲ್ಲ. ಸೊ ಹಾಗಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಬೆಳಿಗ್ಗೆನೇ ಎದ್ದು ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡ್ವಿ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋಗ್ತಾ ಇರೋದ್ರಿಂದ ಏನೂ ತರೋಕ್ಕಾಗಲಿಲ್ಲ. ಮನೇಲಿ ಸ್ವಲ್ಪ ಹೂವೆಲ್ಲ ಇತ್ತಲ್ಲ, ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬೇರೆ ಆಗೋಯ್ತು, ಬೇಗ ಅಮ್ಮ ಪೂಜೆ ಮಾಡಿದ್ರು. ಈ ರೀತಿಯಾಗಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ, ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕು. ನನ್ನ ತಂಗಿನೂ ಅಲ್ಲಿ ರೆಡಿ ಆಗ್ತಾ ಇದ್ದಾಳೆ. ನಮ್ಮ ಪಾಪು ಆಗಲೇ ರೆಡಿ ಆಗಿ ಓಡಾಡ್ಕೊಂಡಿದ್ದಾನೆ. ಸೊ ಇವಾಗ ಬೈಕಲ್ಲಿ ಹೊರಡ್ಬೇಕು. ಟೈಮ್ ಆಗಿಬಿಟ್ಟಿದೆ. ಅವ್ರು ಕಾಲ್ ಮಾಡ್ತಾ ಇದ್ದಾರೆ, ಬೇಗ ಬನ್ನಿ ಅಂತ. ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ, ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಓಕೆನಾ. ನನ್ನ ಕಂಪ್ಲೀಟ್ ಔಟ್ಲುಕ್ ಈ ಥರ ಬಂದಿತ್ತು. ನನಗಂತೂ ತುಂಬ ಖುಷಿ ಆಗುತ್ತೆ. ನನಗೆ ಇವಾಗೆ ಅಂತಲ್ಲ, ಮದುವೆಗೆ ಮುಂಚೆಯಿಂದನೂ ಅಷ್ಟೇ. ಅದರ ಟೆಂಪಲ್ಗೆ ಹೋಗಬೇಕು ಅಂದರೆ ನನಗೆ ಫಸ್ಟು ಇಷ್ಟ ಆಗುತ್ತೆ ಸ್ಯಾರಿ ಹಾಕ್ಕೋಬೇಕು ಅಂತ. ಸೊ ನಾನು ಅವಾಗಲೂ ಸ್ಯಾರಿ ಇಷ್ಟಪಡ್ತಿದ್ದೆ, ಈಗಲೂ ಸ್ಯಾರಿ ಇಷ್ಟ ಆಗುತ್ತೆ. ಸೊ ಸಿಂಪಲ್ಲಾಗಿ ಈ ರೀತಿ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಸ್ವಲ್ಪ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ, ಸಾಕು ಇಷ್ಟೇ ಅಂತ ಅನ್ನಿಸ್ತು. ಸೊ ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಬ್ಯಾಗ್ ಎತ್ಕೊಂಡೆಲ್ಲ ಪ್ಯಾಕಪ್ ಆಗಿ, ಅವನು ಪ್ಯಾಕ್ ಮಾಡ್ಕೊಂಡು, ಫುಲ್ಲು ಚಳಿ ಇದೆಯಲ್ಲ. ಸೊ ಹಾಗಾಗಿ ಅವನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ 3 ಜನ ಟೈಮ್ ಆಗೋಗಿದೆ, ಹೊರಡ್ತಾ ಇದ್ದೀವಿ. ರಾಮನಗರದಲ್ಲಿ ಸಿಗ್ತೀನಿ, ಓಕೆನಾ. ಹಾಯ್ ಮಾಡೋದಿ, ಹಾಯ್ ಅನ್ನು. ಫೈನಲಿ ನಮ್ಮ ಮನೆ ದೇವ್ರ ಹತ್ರ ರೀಚ್ ಆದ್ವಿ. ಬೇಗನೆ ಬಂದ್ವಿ, ಟ್ರಾಫಿಕ್ ಕೂಡ ಇರಲಿಲ್ಲ. ಸ್ವಲ್ಪ ಬೇಗನೆ ಬಂದುಬಿಟ್ವಿ. ವೆದರ್ ಬೇರೆ ಫುಲ್ಲು ಮೋಡ ಕವ್ಕೊಂಡಿತ್ತು. ಸೊ ಭಯ ಬೇರೆ ಆಗ್ತಿತ್ತು, ಎಲ್ಲಿ ಮಳೆ ಬಂದುಬಿಡುತ್ತೆ ಅಂತ. ಹೆಂಗೋ ಮಳೆ ಇರಲಿಲ್ಲ ಸದ್ಯಕ್ಕೆ. ಸೊ ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ನಾವು 2-3 ಮಂತ್ಸ್ ಏನೋ ಅನಿಸುತ್ತೆ ಬ್ಯಾಕ್ ಬಂದಿದ್ದು ನಾವು ಈ ದೇವಸ್ಥಾನಕ್ಕೆ. ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅನಿಸುತ್ತೆ. ಆವಾಗ ಪೂಜೆ ಇತ್ತು, ಗಂಗೆ ಪೂಜೆ ಮಾಡಬೇಕು ಅಂತ ಬಂದಿದ್ದಕ್ಕೆ ಇವಾಗ ಬರ್ತಾ ಇದ್ದೀವಿ. ಅವಾಗೆಲ್ಲ ವರ್ಷಕ್ಕೊಂದ್ಸರಿ ಆದರೂ ಹೋಗ್ತಾನೆ ಇರ್ತಿದ್ವಿ. ಅವಾಗ ಅಮ್ಮ ನಾನು ಬೈಕಲ್ಲಿ ಇಬ್ಬರು ಬಂದುಬಿಡ್ತಾ ಇದ್ವಿ. ಸೊ ಇವಾಗ ಈ ವರ್ಷದಲ್ಲಿ 2 ಸರಿ ಬಂದಂಗೆ ಆಗ್ತಿದೆ, ಖುಷಿ ಆಗ್ತಾ ಇದೆ. ಮತ್ತೆ ಅಮ್ಮನ ನೋಡ್ತಾ ಇದ್ದೀವಲ್ಲ ಅಂತ. ಸೊ ಇದೇ ಟೆಂಪಲ್ಲು, ಮೇನ್ ಟೆಂಪಲ್ಲು. ಬಟ್ ನಾವು ಮುಡಿ ಕೊಡೋದು ಕೆಳಗಡೆ ಇದೆ. ಸೊ ಹಾಗಾಗಿ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ.
ಪಾಪನು ಬರ್ತಾ ಆನ್ ದ ವೇ ಮಲ್ಕೊಂಡ್ಬಿಟ್ಟಿದ್ದ. ಸೊ ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಆ ಕಾರಲ್ಲಿ ಜರ್ನಿ ಮಾಡ್ತಾ ಅವ್ನು ಮಲ್ಕೊಂಡ್ಬಿಟ್ಟಿದ್ದ. ಎದ್ದ ತಕ್ಷಣ ಅವ್ನು ಕೇಳೋದೇ ನೀರು. ಸೊ ನೀರು ಕೊಡ್ತಾ ನಿಂತಿದ್ದ. ಸೊ ಅಲ್ಲಿ ಮುಡಿ ಕೊಡೋದಕ್ಕೆಲ್ಲ ವಿಚಾರಿಸ್ಕೊಂಬರೋದಕ್ಕೆ ಹೇಳ್ತಾ ಇದ್ದೆ. ಆ್ಯಂಡ್ ಇದೇ ಕಲ್ಯಾಣಿ, ಇಲ್ಲೇ ಅವನಿಗೆ ಪೂಜೆ ಅಂದರೆ ಗಂಗೆ ಪೂಜೆ ಮಾಡೋದು ಇದೇ ಜಾಗದಲ್ಲೇ, ಮುಡಿ ಆ ಕಡೆ ಕೊಡ್ತಾರೆ. ಸೊ ಅವರು ಅಲ್ಲಿಗೆ ಹೋಗಿ ಕೇಳಿದ್ದಕ್ಕೆ ಕಲ್ಯಾಣಿಲಿ ತಲೆ ಮೇಲೆ ಸ್ವಲ್ಪ ನೀರು ಚುಮ್ಕಿಸ್ಕೊ ಬನ್ನಿ ತೀರ್ಥದ ಥರ ಅಂತ ಹೇಳಿದ್ರು. ಸೊ ಹಾಗಾಗಿ ತಲೆ ಮೇಲೆ ನೀರು ಚುಮ್ಕಿಸ್ಕೊ ಬರೋದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಬಟ್ಟೆ ಎಲ್ಲ ಕವರ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೆ. ಒಂದೇ ಸರಿ ಅಲ್ಲಿ ಮುಡಿ ಕೊಟ್ಮೇಲೆ ಡೈರೆಕ್ಟ್ ಅಲ್ಲೇ ಹೋಗಿ ಸ್ನಾನ ಮಾಡಿಸ್ಬೇಕು. ಸ್ವಲ್ಪ ಬಿಸಿನೀರು ಕೂಡ ತಂದಿದ್ದೆ, ಆ ನೀರು ಮಿಕ್ಸ್ ಮಾಡ್ಕೊಂಡು ಒಯ್ಯೋಣ, ಯಾಕೆಂದರೆ ಬೆಳಗ್ಗೆ ಟೈಮು ಚಳಿ ಇರುತ್ತೆ. ಸೊ ಅವನಿಗೆ ಥಂಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬಿಸಿನೀರು ತಂದಿದ್ದೆ. ಮಾಮಿ ಮಾಡ್ತಾರೆ ಅಷ್ಟೇ, ಮನೇಲಿ ಇರ್ತೀನಿ. ಇಲ್ಲಿ ಮಾಮಿ ಮಾಡ್ತಾ ಇರೋದು. ಮಾಮಿ ಮಾಮಿ ತಿನ್ಕೊಬಿಡು, ಬಾಯಿ ಇರೋದು. ಮಾಮಿ ಮಾಡ್ತಾರೆ ಅಷ್ಟೇ, ಅಲ್ಲ ಬೇಡ. ನಾವು ಮಾಮಿ ಮಾಡ್ತಾಯಿದ್ದೀವಿ ನಾನು ಅಮ್ಮಂಗೆ. ಕೂದಲು ಮುಟ್ಕೊಂಡು ನಡೀತೀಯ, ಕಾಡ್ಮೇಲೆ ಬಿದ್ದರೆ ಮಾತ್ರ ಸಿಡಿಸಿ ನಾನು ನನಗೆ ಮಾಮಿಗೆ ಕೂದಲು ಕೊಡ್ತಾಯಿದ್ದೀವಿ ಅಮ್ಮಂಗೆ. ಏನು ಮಾಡಲ್ಲ, ಏನು ಮಾಡಲ್ಲ, ನಾನು ಇಲ್ಲೇ ಇದ್ದೀನಿ, ನಾನು ಇಲ್ಲೇ ಇದ್ದೀನಿ. ಏನಾಗಲ್ಲ ಏನಾಗಲ್ಲ, ಆಯ್ತಾಯ್ತು. ಕೂದಲು ಹಿಡ್ಕೊಂಡು ಎಳೆಯೋಕ್ಕೆ ಇರಿಟೇಷನ್ ಆಗಲ್ಲ. ನನಗೆ ಇಲ್ಲಿ ಇರುತ್ತಂತ ತಿರ್ಗ್ಬಿಡಾಕೆ, ಹಂಗೆ ಹಂಗೆ ತಿರುಗು, ಏನು ಮಾಡಲ್ಲ ಅವ್ರು. ಅಮ್ಮಂಗೆ ಕೂದಲು ಕೊಡೋದು, ಮಾಮಿಗೆ ಕೂದಲು ಕೊಡೋದು. ಕೈ ಮುಕ್ಕೊಂಬ ಗಂಟೆ ಬರ್ತೀನಿ ಮಾಮಿಗೆ. ಅಪ್ಪ ಅವತ್ತು 2 ದಿವಸ ಅವಾಗ ಫಸ್ಟ್ ಸತಿ ತೆಂಗಲ ಸ್ವಲ್ಪ ಯೂಸ್ ಮಾಡ್ಕೊಂಡ. ಏನಮ್ಮ ಏನು ಇಲ್ಲ ಮಗನೇ, ಏನು ಮಾಡ್ತಿಲ್ಲ ನಾನು. ಇದೀನಿ ನೋಡು, ಮಾಮಿಗೆ ಅಕ್ಕ ಹುಳ ಹುಳ ಹರಿತೈತೆ, ಕಚ್ಚಿರ್ಬೇಕು ಅಕ್ಕ ಹುಳ ತಲೆ ಮೇಲೆ. ಅಲ್ಲಿ ಇಲ್ಲ ಇಲ್ಲ ಬಿತ್ತಿಲ್ಲ, ಬಿತ್ತು ಬಿಡು, ಆಚೆ ಆಚೆ ತೆಗೆದ್ರು ಬಿಡೋದು. ಅವ್ನ ಕಾಲಕ್ಕೆ ಸೋಗ್ತಾ ಇದೆ ಅಂತ, ಅವ್ನ ಕಾಲು ಕೊಟ್ಟು ತೇವ ಆದ್ರೂ ತಡ್ಕೊಳಲ್ಲ. ಏನಾಯ್ತು, ಏನಿಲ್ಲವಾ, ಏನಿಲ್ಲ, ಆಗೋಯ್ತು. ಅಮ್ಮಂಗೆ ಮಾಮಿ ಮಾಡಲ್ಲ, ಅಲ್ಲೋಗಿ ಬಿಚ್ಕೊಡೋಣ ಬಾ. ಬಟ್ಟೆ ತೇವ ಆಗೋಯ್ತಾ, ಬಿಚ್ಚನ್ ಬಾ. ಹೊಸ ಬಟ್ಟೆ ಹಾಕೊಳ್ಳೋಣ ಬಾ. ಆಮೇಲೆ ಹೊಸ ಬಟ್ಟೆ ಹಾಕ್ತೀನಿ, ಅಲ್ಲಿ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಳ್ಳೋಣ. ಹೊಸ ಬಟ್ಟೆ ಹಾಕೊಳ್ಳಲ್ಲ, ಆಗೋಯ್ತು ಆಗೋಯ್ತು. ಹೊಸ ಬಟ್ಟೆ ಹಾಕೊಳ್ಳೋಣ. ಮಾಮಿಗೆ ಹೋಗ್ಬಿಟ್ಟಿಲ್ಲ, ಹಿಂದಕ್ಕೆ ತಿರ್ಕೊ ಮಮ್ಮಿ. ಆ ಕಡೆ ಕೂದಲಿಲ್ಲ, ತಿರ್ಕೊ ಕಾಲು ಹಾಕೊಂಡು. ಈ ಕಡೆ ಕೂದಲಿಲ್ಲ, ಏನು ಮಾಡಲ್ಲ. ನಾನು ಇಲ್ಲೇ ಇದ್ದೀನಿ ನೋಡಿ.
ಕುತ್ಕೊಬಿಡು. ಎಷ್ಟು ಜನ ಹಿಡ್ಕೊಂಡಿದ್ದು ಬರೀರ? 4-5 ಜನ ಹಿಡ್ಕೊಂಡಿದ್ದೀನಿ. ಸುಮ್ಮನಿರವ, ನಿಮ್ಮ ಮಗಿನ ನೀನ್ ಮಗ ಇದ್ದಂಗೆ ನೋಡ್ಬೇಕಾಯ್ತು. 5-6 ಜನ ಆ ಕಡೆ ಈ ಕಡೆ ಕೈ ತಲೆ ಬುಲ್ಡೆ ಹಿಡಿಬೇಕಾಗಿತ್ತು. ಕಪಿನ್ ಸೀರಾನೇ ಒಬ್ರು ಹಿಡ್ಕೋಬೇಕಾಯ್ತು. ಆ ಹಿಂಸೆ ಕೊಡೋಳು ಇವರು. ಇವಾಗ ನಿನ್ನ ಮಗು ನೀನು ನಡ್ಕೊಂಡೆ. ಅದು ಸೈಲೆಂಟಾಗಿ ಕುತ್ಕೊಂಡ್ರು, ಒಬ್ಬನೇ ಕುತ್ಕೊಂಡವನು, ಯಾರು ಹಿಡ್ಕೊಳ್ಳೂ ಇಲ್ಲ. ಒಬ್ಬರು ಹಿಡ್ಕೊಂಡ್ರು ಅಳ್ತಾರೆ. ಕುತ್ಕೋತಾನೆ ಸುಮ್ಮನೆ. ಫಸ್ಟ್ ಟೈಮ್ ಏನೋ ಕೆಂಗಲಲ್ಲಿ ಕೊಟ್ಟಾಗ ರೂಢಿ ಇಲ್ವಲ್ರ? ಹಾಂ 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 5 ವರ್ಷದ ಮಕ್ಕಳು ಕಟಿಂಗ್ ಮಾಡ್ತಾಯಿಲ್ಲ. ನಾವು ಅಂಗಡಿಲಿ ಮಾಡ್ತೀವಲ್ವಾ? ಹಾಂ ಹಾಂ ಹೇಳವ. ಮಾಮಿ ಇದನ್ನ ಕೊಡೋ. ಹಿಡ್ಕೊ ಹಿಡ್ಕೊ. ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನೋಡಿದ್ರೆ ಇದು ಆಗಿರೋದು ಬೇಡ. ಗಾನ ಆಫ್ ಮಾಡು. ಸೋಪ್ ಕಿಟ್ ತಂದಿದ್ಯಾ? ಕೂದಲು ಮೊದಲು ಇದು ಮಾಡಿಬಿಟ್ರಿ, ಬಟ್ಟೆಲಿ ಒರೆಸ್ಬಿಟ್ರಿ ಕೂದಲು. ನೀರು ಬಿದ್ದರೆ ಹೋಗಿ, ನೀರು ಬಿದ್ದರೆ ಹೋಗಲ್ಲ, ಕಚ್ಕೊತದೆ. ಅಯ್ಯ ಅಲ್ಲ ಅದು. ಸಾಕು, ತಣ್ಣು ತಂಗಾಗುತ್ತೆ ನೀರು. ಬೆಳ್ಳು ಕಾಣಿಸ್ತಾ ಇದೆ. ಕೈ ಕೂಬಿಡೋದು ಅವ್ರಿಗೆ ಹೇಳು ಬಾಯ್ ಬಿಟ್ಟು. ಒಂದು ಕಾಯಿ ಅಂತ ಕೊಡಿ ಒಂದೊಳೆ ಅವ್ರಿಗೆ. ಕೇಳ್ಬಿಟ್ಟು ಈಸ್ಕೊಳ್ಳಿ. ಜಾರ್ಬಿಟ್ಟು ಆಮೇಲೆ ಕೆಳಗಡೆ ಹೋಗ್ಬಿಟ್ರೆ ಎರಡು ಬಾಳೆ ನೋಡ್ಬೇಕು. ಪರವಾಗಿಲ್ಲ, ಮೇಲೆ ಮಾಡ್ಕಮ್ಮ. ನಿಂಚೆ ಬನ್ನಿ, ಬಿಗಿ ನಿಂತ್ಕೊ. ಮಮ್ಮಿ ಕೊಟ್ಟೆಯಲ್ಲಿ ದೀಪ ಎಲ್ಲ ಉರಿತಾವೆ. ಆದಿ ಬಡ ಅಲ್ಲ, ಅದು
ಅದೆಲ್ಲ ಇದು ಎಲ್ಲ ಕಾಟು ಕೊಟ್ಟು ಈ ಕಡೆ ಇಲ್ಲಿ ಬಂದು ಅಲ್ಲ ಐತೆ ಎಸ್ಕೋಬೇಕು ಬೆಂಕಿ ಗಂಜು ಕಡ್ಡಿ ಎಸ್ಕೋಬೇಕು ಇಟ್ಟರು ಕಪ್ಪು ಅನ್ಸ್ಬಿಟ್ಟು ಬರ್ತಾ ಸಣ್ಣ ಕಡೆ ಎಡ್ಸ್ಕೊಬರ್ತಾ ನೀರು ಹೊಡ್ಬಿಟ್ಟು ಎತ್ಕೊಬಿಟ್ಟು ನೀರು ಅವ್ರು ತಳ್ಬಿಡ್ತಾರೆ ಮುಂದಕ್ಕೆ ಬಿದ್ದೋದಿಯ ಆಯಾಮ ಗಂಟೆ ಕೊಡ ನಾನು ಹಿಂಗಮ್ಮ ಅಂಟ್ಕೊಂಡ್ರಾ ಏನವ ಏನಿಲ್ಲ ಬಿಡು ನಾನು ಅಲ್ಲ ಕಡೆ ಈ ಕಡೆ ಮುಂಚೆನೆ ನಾನು ಮಾಡಕ್ ಬಂದ್ಮೇಲೆ ಅವಾಗ ಎಲ್ಲೋ ನಮ್ಮ ಮಕ್ಕಳು ಏಯ್ ಬಾರೋ ಇಲ್ಲಿ ಬೈ ನೀರಲ್ಲಿ ಈಜಾಡ್ಬೇಕಾ ಅದಿ ಹಾಕ್ಲ ಒಳಗಡೆ ಅದ್ರೊಳಗಡೆ ಹಾಕ್ಲಾ ಇದಕ್ಕೆ ಹೋಗ್ತೀಯಾ ಇಲ್ಲಿ ನಿಂತ್ಕೊಳ್ಳ ಈ ಕಡೆ ಬಂದ್ರೆ ಅಲ್ಲೇ ಇಡಿ ಅಲ್ಲೇ ಅಲ್ಲಾಡ್ಸ ಅವಳು ಇದು ಅವಳಕ್ಕೆ ಇದು ಮಾಡ್ಕೋಬೇಕು ದಪ್ಪ ಕೈ ಮಾಡ್ಕೊಂಡು ಹೋಗ್ಬೇಕು ಏನು ಕೊಡೋದು ಎಡಗೈ ಬೇಡ ತಂಡಿ ಹಾಕೊಳ್ಳೋದಂತೀರು ಪೂಜೆ ಎಲ್ಲ ಮಾಡ್ಕೊಂಡು ಮೇಕೋಬ ಸೈಡಾಗಿ ನಿಂತ್ಕೋಬೇಕು ಪೂಜೆ ಬರೋದು ಇರ್ತಾರೆ ಎಲ್ಲ ಕಡ್ಡಿಲಿ ಹಾಕ್ಬಿಡ್ಲಾ
ಯಾರು ಇವರು? ಇವು ಯಾರು? ಯಾರು ಮಗನ? ಯಾರು ಯಾರು ಹೇಳು? ಯಾರು ಹೇಳಮ್ಮ? ಚಿನ್ನ ಯಾರು ಹೇಳು? ಇವು ಯಾರು ಹೇಳು? ಕಳ್ಳ ನಾನೇನೋ ನೋಡಿಲ್ಲ ಅಂದ್ರೆ ಅಕ್ಕನಲ್ಲ ನಾನು ಇಲ್ಲಿ ಅಂತೀನಿ. ಚಲ್ ಸುರ್ಕ ಹೋಯ್ತಲ್ಲಪ್ಪ ತುಪ್ಪ, ಹೋಯ್ತು ತುಪ್ಪ. ಹೊಡಿತೀನಿ. ತುಪ್ಪರ್ದಂಗೆಲ್ಲ ಬೇಗ ಎಕ್ಸ್ಚೇಂಜ್ ಆಫರ್. ಮಹಾದೇವಿ ಪೂಜೆ ಮಾಡ್ತಾನೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಗಂಗೆ ಪೂಜೆ ಮುಗಿಸ್ಕೊಂಡು ಹಂಗೆ ನಾಗರಕಲ್ಗೆಲ್ಲ ಪೂಜೆ ಮಾಡಿಕೊಂಡು ಇವಾಗ ಟೆಂಪಲ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸಣ್ಣದಾಗಿ ಮಳೆ ಹನಿ ಬೇರೆ ಸ್ಟಾರ್ಟ್ ಆಗ್ತಾ ಇತ್ತು. ಎಲ್ಲಿ ಜೋರಾಗಿ ಬರುತ್ತೋ ಅಂತ ಭಯ ಬೇರೆ ಆಗ್ತಾ ಇತ್ತು. ಪಾಪು ಬೇರೆ ಇದ್ನಲ್ವಾ, ಸೊ ಹಾಗಾಗಿ ಅಲ್ಲಿ ಟೆಂಪಲ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೇ ಕಲ್ಯಾಣಿ ಹತ್ರನೇ ಒಂದು 3 ದೇವಸ್ಥಾನ ಇದೆ. ಬಸವಣ್ಣನ ದೇವಸ್ಥಾನ, ಮಹದೇಶ್ವರನ ದೇವಸ್ಥಾನ, ಶಿವನ ದೇವಸ್ಥಾನ ಅಂತ. ಸೊ ಹಾಗಾಗಿ ಫಸ್ಟ್ ಇಲ್ಲಿ ನಾವು ಮಹದೇಶ್ವರನ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಸ್ವಲ್ಪ ಇಬ್ಬತ್ತು ಇಕ್ಕಿಸ್ಕೊಳ್ಳೋಣ, ಅಪ್ಪನ ದೇವಸ್ಥಾನ ಇಲ್ಲೇ ಇದೆಯಲ್ಲ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಮತ್ತು ಇಲ್ಲಿಂದ ಅಲ್ಲೇ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದೆ, ಶಿವಲಿಂಗ ಇದೆ ಇದು. ಸೊ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಯ್ನ್ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟೆಲ್ಲ ದರ್ಶನ ಮಾಡ್ಕೊಳ್ತಾ ಇದ್ವಿ. ಇವಾಗ ಮೇಯ್ನ್ ಟೆಂಪಲ್ ಹತ್ರ ಬಂದ್ವಿ. ಇವಾಗ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೊರಡ್ಬೇಕು. ಇವಾಗ ಟೆಂಪಲ್ ಒಳಗಡೆ ಹೋಗ್ಬಿಟ್ಟು 2 ಸೆಟ್ ತಂದಿದ್ವಿ. ಅಲ್ಲಿಗೆ ಬೇರೆ ಪೂಜೆ ಸಾಮಾನು ಮತ್ತು ಇಲ್ಲಿಗೆ ಬೇರೆ ಪೂಜೆ ಸೆಟ್ ತಂದಿದ್ವಿ. ಇಲ್ಲಿ ಮಾಮೂಲಿ 2 ಕಡೆನೂ ಒಂದೇ ಥರ ತಂದಿದ್ವಿ. ಅಲ್ಲಿಗೆಲ್ಲ ಪೂಜೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲೂ ಪೂಜೆ ಎಲ್ಲ ಮಾಡಿಸೋಣ ಅಂತ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಜನ ಏನು ಅಷ್ಟೊಂದು ಇರಲಿಲ್ಲ, ನಾರ್ಮಲ್ ಸಂಡೇ ಆದಮೇಲೆ ಕಾಮನ್ ಆಗಿ ಇದ್ದೇ ಇರ್ತಾರೆ, ಜನ ಇದ್ದೇ ಇರ್ತಾರೆ, ದೂರದಿಂದ ಬರೋರೆಲ್ಲ ಇರ್ತಾರೆ. ಸೊ ಸ್ವಲ್ಪ ಜನ ಇದ್ದರು. ಆ್ಯಕ್ಚುಲಿ ಇಲ್ಲಿ ದೇವ್ರದ್ದು ಫೋಟೋನು ತೆಗಿಯೋ ಹಾಗಿಲ್ಲ, ವೀಡಿಯೋನು ಮಾಡೋ ಹಾಗಿಲ್ಲ. ಬಟ್ ನಾನು ಮಾಡ್ಕೊಳ್ತಾ ಇದ್ದೆ ಗೊತ್ತಾಗ್ದಂಗೆ, ಯಾಕೆಂದರೆ ನಾವು ಬರೋದೇ ಅಲ್ಲಿಂದ ದೂರದಿಂದ ಅಪರೂಪಕ್ಕೆ ಬರ್ತೀವಿ. ಅಟ್ಲೀಸ್ಟ್ ವೀಡಿಯೋ ಅದೆಲ್ಲ ಇದ್ದರೆ ನೋಡ್ಕೋಬೋದಲ್ಲ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದಾಗ ಆವಾಗ ಜನ ಯಾರೂ ಇರಲಿಲ್ವಲ್ಲ, ಸೊ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಬಿಟ್ಟಿದ್ರು. ಅವರೇ ಮೊಬೈಲ್ ತೊಗೊಂಡು ಒಳಗಡೆಲ್ಲ ಫೋಟೋ ಎಲ್ಲ ತೆಗೆದುಕೊಟ್ಟಿದ್ರು. ಬಟ್ ಈ ಟೈಮು ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ, ಕ್ರೌಡ್ ಇರೋದ್ರಿಂದ, ಬಟ್ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಫೋಟೋ ತೆಗಿಯೋಂಗಿಲ್ಲ, ವೀಡಿಯೋ ಮಾಡೋಂಗಿಲ್ಲ ಅಂತ. ಬಟ್ ನಾನು ಕಾಣ್ದಂಗೆ ಮಾಡ್ತಿದ್ದೆ. ಅಲ್ಲಿ ಚಿಕ್ಕ ಹುಡುಗ ನಿಂತಿದ್ದಾರಲ್ಲ, ಅವರು ಅಬ್ಸರ್ವ್ ಮಾಡ್ತಾನೆ ಇದ್ರು ವೀಡಿಯೋ ಮಾಡ್ಕೊಳ್ತಾ ಇದ್ದಾರಲ್ಲ, ನಾನು ಕಾಣ್ದಂಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ, ಖುಷಿಗೋಸ್ಕರ ಅಷ್ಟೇ. ಪೈಸಾ ಮನೆ ಇದ್ರೆ ಕೂಡ ಹಂಗೆ ಹಿಡ್ಕೊಂಡು ನಿಂತ್ಕೊಂಡು ನಿಂತಿರೋದೆ, ಒಬ್ರು ಮಾಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ. 1-2 ನಿಮಿಷ ಕೊಡ್ತೀರ ತೊಳೆಲ್ಲ ಹಾಕ್ತಿದ್ರೆ ಮಗ ಫೋನ್ ನೋಡಿ ಬಿಡಕಣಪ್ಪ, ಮೊಬೈಲ್ಗೆ ತೊಳಕ್ಕೆ ಮುಡ್ಬೇಕಾಯ್ತದೆ ನನಗೆ.
ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಮನೆ ಕಡೆ ಹೊರಟ್ವಿ, ರಾಮನಗರ ಕಡೆ ಹೊರಡ್ತಾ ಇದ್ದೀವಿ. ಇವಾಗ ಚೆನ್ನಾಗಾಯಿತು, ಜನ ರಶ್ ಇದ್ರು. ಏನು ಗೊತ್ತಾ, ಇಲ್ಲಿ ಬೇಗ ಬೇಗ ಪೂಜೆ ಮಾಡಿಕೊಟ್ಬಿಡ್ತಾರೆ. ಸ್ಪೇಸ್ ಸ್ವಲ್ಪ ಒಳಗಡೆ ಚಿಕ್ಕದಿರೋದ್ರಿಂದ ಬೇಗ ಬೇಗ ಪೂಜೆ ಮಾಡ್ತಾರಲ್ಲ, ಸೊ ಪೂಜೆ ಮಾಡಿಸ್ಕೊಂಡು ಜನಗಳೆಲ್ಲ ಆಚೆ ಬರ್ತಾ ಇರ್ತಾರಲ್ಲ, ಸೊ ಅಷ್ಟೊಂದು ಕ್ರೌಡ್ ಅಂತ ಅನಿಸಲ್ಲ. ನಮಗೆ ಒಳಗಡೆ ಏನು ಮಾಡ್ತಾರೆ ಅಂದರೆ, ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕಡ್ಡಿ ಕರ್ಪೂರ ನಾವು ಆಚೆ ಹಚ್ಕೊಂಡ್ಬಿಡ್ತೀವಿ. ಯಾಕೆಂದರೆ ಒಳಗಡೆ ಪೂಜೆ ಕೊಟ್ಟಾಗ ನಾವು ಹಣ್ಣು ಕಾಯಿ ಅಂತ ಕೊಡ್ತೀವಿ ಒಳಗಡೆ. ಕಡ್ಡಿ ಕರ್ಪೂರ ಏನು ಮಾಡ್ತಾರೆ, ಎಲ್ಲ ಒಂದು ಬುಟ್ಟಿ ಮಾಡಿಕೊಂಡು ಅದರೊಳಗೆ ಎಲ್ಲ ಹಾಕ್ಬಿಡ್ತಾರೆ. ಅವ್ರು ಯಾವಾಗೋ ಹಚ್ಕೊಳ್ತಾರೆ. ಬಟ್ ಅದ್ರ ಬದಲು ನಾವೇ ಹಚ್ಚೋಣ ಅಂತ ಹೇಳ್ಬಿಟ್ಟು ಕಡ್ಡಿ ಕರ್ಪೂರನ ನಾವು ಆಚೆನೇ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ವಿ ಅಷ್ಟೇ. ಆನ್ ದ ವೇ ಹೋಗ್ತಾ ಹಾಗೇ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಲ್ಲೇ ದೊಡ್ಡಹಳ್ಳಿ ಹತ್ರ ನಿಲ್ಲಿಸಿದ್ರು. ಸೊ ಅಲ್ಲೇ ಐಸ್ ಕ್ರೀಮ್ ತೊಗೊಂಡು ಹೋಗ್ತಾ ಇದ್ವಿ. ನಮ್ಮ ಪಾಪು ನೋಡ್ತಾ ಇದ್ದ, ಏನು 4 ಜನ ತಿಂತಾ ಇದ್ದಾರಲ್ಲ ಈ ಥರ ಅಂತ. ಯಾಕೋ ಆ ಕಡೆಯಿಂದ ಬರ್ತಾ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟ. ಅಂದರೆ ನಿದ್ದೆ ಬೇರೆ ಬರ್ತಿತ್ತು ಅನಿಸುತ್ತೆ ಅವನಿಗೆ. ಬೆಳಗ್ಗೆ ಕಾರಲ್ಲೂ ಬೇರೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದ. ಬಟ್ ಅವ್ನು ಅಬ್ಸರ್ವ್ ಮಾಡ್ತಿದ್ದ ಏನೋ ತಿಂತಾ ಇದ್ದಾರೆ ಅಂತ. ಬಟ್ ಅವ್ನಿಗೇನೋ ತಿನ್ಸಲ್ಲ ನಾವು ಹೊರಗಡೆ ತಿಂಡಿ ಇವಾಗ ಸದ್ಯಕ್ಕೆ. ಯಾಕೆ ಮುಚ್ಕೊಂಡೆ? ಯಾಕೆ ಕಿರ್ಚೋದು? ತೋರಿಸ್ಬೇಕಾ ನಿನಗೆ? ಮಾತಾಡೋದಲ್ಲ, ಮಾತಾಡು. ಮಾತಾಡೋದು ಏನು ಮಾತಾಡ್ತೀಯಾ? ಮಾತಾಡು. ಬಾಯ್ ಮಾಡಿ. ಫೈನಲಿ ಮನೆಗೆ ರೀಚ್ ಆದ್ವಿ. ವಿಡಿಯೋನ ಇವಾಗ ಎಂಡ್ ಮಾಡೋಣ ಅಂತ ಕೂತ್ಕೊಂಡೆ. ವಾಪಸ್ ಬರೋಷ್ಟರಲ್ಲಿ ರಿಟರ್ನು 3:20 ಏನೋ ಆಗಿತ್ತು ನಾವು ಮನೆಗೆ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಆದೆ ವಾಪಸ್ಸು. ಏಕೆಂದರೆ ನಮ್ಮನೆ ದೇವ್ರಿಗೆ ಹೋಗಿರೋ ಕಾರಣ. ಸೊ ನಮ್ಮನೆಗೆ ರಿಟರ್ನ್ ಬರಬೇಕು ಅಂತ ಅಮ್ಮ ಹೇಳಿದ್ರು ಆಮೇಲೆ. ಸೊ ಹಾಗಾಗಿ ಪ್ಲ್ಯಾನ್ ಮತ್ತೆ ಚೇಂಜ್ ಆಯಿತು. ಈ ಕಡೆಯಿಂದ ಬೇಕಾದ್ರೆ ಗಾಡಿ ರಾಮನಗರದಲ್ಲಿ ಹಾಕಿದ್ನಲ್ಲ, ಸೊ ನಮ್ಮ ಮನೆಯವ್ರು ನಾನೇ ಇಟ್ಕೊತೀನಿ. ಮಾರನೇ ನೀನು ಬಸ್ಸಲ್ಲಿ ಬಾ ಪಾಪು ಎತ್ಕೊಂಡು, ಅಮ್ಮ ನಾಳೆಯಿಂದ ಡ್ಯೂಟಿಗೆ ಹೊಟ್ಟೋಗ್ತಾರಲ್ಲ, ಸೊ ಅವನ್ನ ಎತ್ಕೊಂಡು ಗಾಡೀಲಿ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಸ್ಸಲ್ಲಿ ಬಾ ಅಂತ ಹೇಳಿಬಿಟ್ಟು ಗಾಡಿನಲ್ಲೇ ಇಸ್ಕೊಂಡ್ರು. ನಾವು ಬಸ್ಸಲ್ಲಿ ಬಂದ್ವಿ 4 ಜನ, ನಾನು, ಮಮ್ಮಿ, ಪಾಪು ಮತ್ತು ನನ್ನ ತಂಗಿ 4 ಜನನು ಬಸ್ಸಲ್ಲೇ ವಾಪಸ್ ರಿಟರ್ನ್ ಬಂದ್ವಿ. ಮಳೆ ಬರ್ತಾನೆ ಇತ್ತು, ಬಿಟ್ಟು ಬರ್ತಾನೆ ಇತ್ತು. ನಾವು ಕಾರಲ್ಲಿ ಬರಬೇಕಾದ್ರೇ ಕನಕಪುರದಿಂದ ನಮ್ಗೆ ಸ್ಟಾರ್ಟ್ ಆಯಿತು ಮಳೆ. ರಾಮನಗರವರೆಗೂ ಮಳೆನೇ ಬಂತು. ಮತ್ತು ಅಲ್ಲಿಂದ ರಾಮನಗರದ ಹೊರಟಾಗ ಜಿಡಿ ಥರ ಬರೋದು ಹೋಗೋದು ಮಾಡ್ತಾನೆ ಇತ್ತು. ಸೊ ಬಸ್ಸಲ್ಲಿ ಹೆಂಗೋ ಫೈನಲಿ ಬಂದ ತಕ್ಷಣ ಬಸ್ ಸಿಕ್ತು ನಮ್ಗೆ ರಾಮನಗರದಲ್ಲಿ. ಸೊ ಅಲ್ಲಿಂದ ಹೊರಟು ಮನೆಗೆ ಬರೋಷ್ಟರಲ್ಲಿ 3:20 ಏನೋ ಆಗಿತ್ತು ಅನಿಸುತ್ತೆ. ನಾವು ರಾಮನಗರ ರೀಚ್ ಆದಾಗಲೇ 1:30 ಏನೋ ಆಗಿತ್ತು. ಬೇಗನೆ ಬಂದ್ವಿ. ಎಲ್ಲ ದರ್ಶನ ಚೆನ್ನಾಗಾಯಿತು, ನಮಗೆ ಖುಷಿ ಆಯಿತು ಹೋಗಿದ್ದು. ಆ್ಯಂಡ್ ನನಗೆ ಇನ್ನೊಂದು ಏನು ಖುಷಿ ಅಂತ ಅಂದರೆ, ನನಗೆ ನನ್ನ ಮಗ ಏನೂ ಗಲಾಟೆ ಮಾಡಿದೆ ಆರಾಮಾಗಿ ಕೂತ್ಕೊಂಡು ಒಂದು ಮುಡಿ ತೆಗೆಸ್ಕೊಂಡಲ್ಲ, ಅದೇ ಒಂದು ದೊಡ್ಡ ಖುಷಿ ನನಗೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಮಳೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಬೇಗ ಮಾಡ್ಕೊಂಡು ಬಂದಿದ್ದು. ಸೊ ಅಲ್ಲಿ ಬೇಗ ಪೂಜೆನೂ ಆಗ್ತಿತ್ತಲ್ಲ, ಸೊ ನಮಗೇನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಬೇಗ ಮುಗಿಸ್ಕೊಂಡು ಬಂದುಬಿಟ್ವಿ ರಿಟರ್ನು. ಆ್ಯಂಡ್ ಈವ್ನಿಂಗ್ 3:20ಗೆ ಬಂದ ತಕ್ಷಣ ಸ್ವಲ್ಪ ಊಟ ಮಾಡಿದ್ವಿ. ಊಟ ಮಾಡಿರಲಿಲ್ಲ, ಬೆಳಿಗ್ಗೆ ನಾಷ್ಟ ಮಾಡಿದ್ದಷ್ಟೇ ಅಲ್ಲ ಹೊರಗಡೆ. ಸೊ ಹಾಗಾಗಿ ಮಧ್ಯಾಹ್ನ ಬಂದು ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಈವ್ನಿಂಗ್ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನನ್ನ ತಂಗಿ ಸಂಜೆನೇ ಹೊರಟೋದು, ನಾಳೆ ಅವಳು ಸ್ಕೂಲಿಗೆ ಹೋಗಬೇಕಲ್ಲ. ಸೊ ಹಾಗಾಗಿ ಅವಳು ಜಯನಗರ ರಿಟರ್ನ್ ಆದಳು. ನಾನು ನಾಳೆ ಹೋಗ್ತೀನಿ. ನಾಳೆ ಆಫ್ಟರ್ನೂನ್ ಆಗುತ್ತೆ ಅನಿಸುತ್ತೆ, ಇಲ್ಲ ಈವ್ನಿಂಗ್ ಆಗುತ್ತೋ ಗೊತ್ತಿಲ್ಲ. ಬಸ್ಸಲ್ಲಿ ಹೋಗೋದಲ್ವ, ಸೊ ಹಾಗಾಗಿ ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಮಳೆ ಬಂತು ಅಂದರೆ ನೋಡಬೇಕು ಪ್ಲ್ಯಾನ್ ಹೇಗೆ ಮಾಡ್ಕೊಂಡು ಹೋಗೋದು ಅಂತ. ಆ್ಯಂಡ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಬಂದ ತಕ್ಷಣ ಟ್ರಾವೆಲ್ ಮಾಡಿದ್ದಲ್ಲ, ಒಂದೇ ಕಡೆ ಕೂತ್ಕೊಂಡು ಟ್ರಾವೆಲ್ ಮಾಡೋಕ್ಕೂ ಹಿಂಸೆ ಆಗುತ್ತೆ. ಸ್ವಲ್ಪ ಓಡಾಟ ಎಲ್ಲ ಆಗಿದ್ದರಿಂದ ಸ್ವಲ್ಪ ಸುಸ್ತಾದಂಗೆ ಆಗ್ತಿತ್ತು. ಹಾಗಾಗಿ ಹಾಗೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಎಲ್ಲ ಮಲ್ಕೊಂಡು. ಈಗ ಊಟ ಮಾಡಿ ಮಲ್ಕೋಬೇಕು. ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಒಂದು ವೀಡಿಯೋಗೆ ನನಗೆ ತುಂಬ ಸಪೋರ್ಟ್ ಬರ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಿದ್ರೆ ವೀಡಿಯೋಸ್ ಮಾಡೋದಕ್ಕೆ ನನಗೂ ಒಂದು ಖುಷಿ ಇರುತ್ತೆ. ಆ್ಯಂಡ್ ನನಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈಗ ಲಾಸ್ಟ್ ಒಂದು 2-3 ವ್ಲಾಗ್ಸಿಂದನೂ ನಾನು ಡೈರೆಕ್ಟಾಗಿ ಅಂದರೆ ಎಲ್ಲದಕ್ಕೂ ಮುಂಚೆ ವೀಡಿಯೋಸ್ಗಳಿಗೆ ನಾನು ಬರೀ ವಾಯ್ಸ್ ಓವರೇ ಕೊಡ್ತಾಯಿದ್ದೆ, ಜಾಸ್ತಿ ಮಾತಾಡಿದ್ದೆ ಕಮ್ಮಿ. ಬಟ್ ಈಗ ಒಂದು 2-3 ವ್ಲಾಗ್ಸಿಂದ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಧೈರ್ಯವಾಗಿ ಮಾತಾಡೋದಕ್ಕೆ, ಪಬ್ಲಿಕಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದೊಂದು ಯಾಕೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ನನಗೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ, ವ್ಯೂಸ್ ಬರ್ತಿದೆ, ನನಗೂ ಒಂದು ಹುಮ್ಮಸ್ ಅನ್ನೋದಿರುತ್ತೆ. ಸೊ ವೀಡಿಯೋಸ್ ಮಾಡಬೇಕು, ನಾನು ಮಾತಾಡಬೇಕು, ಸೊ ಜನಕ್ಕೆ ನಾನು ಹತ್ತಿರ ಆಗಬೇಕು, ನಾನು ಅವ್ರಿಗೆ ಗೊತ್ತಾಗಬೇಕು ವೀಡಿಯೋಸ್ ಮಾಡೋದು ಎಲ್ಲ ಅಂತ ನನಗೂ ಅನ್ನಿಸುತ್ತೆ ಆವಾಗ. ಸೊ ಆ ಒಂದು ಫಿಯರ್ ಹೋಗುತ್ತೆ ನನಗೆ, ಸ್ಟೇಜ್ ಫಿಯರ್ನೆಸ್ ಅಂತ ಇರುತ್ತೆ ಎಲ್ಲರಿಗೂ. ಸೊ ನಮಗೆ ಈ ಕ್ಯಾಮ್ರಾ ಫಿಯರ್ನೆಸ್ ಹೋಗುತ್ತೆ ಜನಗಳ ಮುಂದೆ, ಪಬ್ಲಿಕ್ ಮುಂದೆ. ಸೊ ವ್ಲಾಗ್ ಮಾಡೋದಕ್ಕೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳ್ತಾ
ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಊಟ ಮಾಡಿ ಮಲ್ಕೊಬಿಡ್ಬೇಕು. ಪಾಪನು ಕೂಡ ಇನ್ನೂ ಓಡಾಡ್ತಾ ಇದ್ದಾನೆ. ಅವನು ಕಾರಲ್ಲಿ ಮತ್ತು ಆ ಕಡೆಯಿಂದ ಬಸ್ಸಲ್ಲಿ ಬರಬೇಕಾದ್ರೆ ಸ್ವಲ್ಪ ನಿದ್ದೆ ಮಾಡ್ಕೊಂಡು ಬಂದ. ಸೊ ಹಾಗಾಗಿ ಮಲ್ಕೊಳ್ಳೋದು ಲೇಟು ಅಂತ ಅನ್ಸುತ್ತೆ. ಈವ್ನಿಂಗ್ ಆಗಲೇ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಆಮೇಲೆ ನಮ್ಗೆ ಈಸಿ ಆಗುತ್ತೆ, ನಾವು ಮಲ್ಕೋಬೋದು, ರೆಸ್ಟ್ ಮಾಡ್ಬೋದು ಅಂತ ಕಾರಣಕ್ಕೆ ಅವನನ್ನು ಮಲಗಿಸಿಲ್ಲ. ಇವಾಗ ಊಟ ಮಾಡಿಸ್ಬೇಕು ಅವನಿಗೂ. ಆ್ಯಂಡ್ ನಾವು ಊಟ ಮಾಡಬೇಕು. ಅಮ್ಮ ಚಪಾತಿ ಮಾಡ್ತಾಯಿದ್ದಾರೆ. ಅಮ್ಮ ಸ್ವಲ್ಪ ಈಗ ರಿಕವರ್ ಆದರು. 2-3 ಡೇಸಿಂದ ಅವರು ಮಲ್ಕೊಂಬಿಟ್ರು, ಎದ್ದು ಓಡಾಡೋಕ್ಕಾಗ್ತಾಯಿರಲ್ಲ, ಸುಸ್ತಾಗ್ತಿತ್ತು ಅವ್ರಿಗೆ. ನಿನ್ನೆಯಿಂದ ಬೆಟರ್ ಆಗಿದ್ದಾರೆ ಅವರು. ಹಾಸ್ಪಿಟಲ್ಗೆ ಹೋಗಿ ಬಂದಾಗಿಂದ ಸ್ವಲ್ಪ ಬೆಟರ್ ಫೀಲಲ್ಲಿದೆ. ಸ್ವಲ್ಪ ಇನ್ನೂ ಹಾಗೆ ಇದೆ ಸುಸ್ತು ಎಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ನಾನು ಅಲ್ಲಿ ಹೋಗ್ಬೇಕಲ್ವ, ಹಾಗಾಗಿ ಹೊರಡೋಣ ಅಂತ ನಾಳೆ ಹೋಗೋಕ್ಕೆ ಪ್ಲ್ಯಾನ್ ಇದೆ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.